ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಡಿಫ್ರೆಂಟಾಗಿ ಕೊತ್ಕಾಯ್ದು ಪಕೋಡ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಸುಲಭವಾಗಿ ನಾವು ಮಾಡ್ಕೋಬೋದು. ಈಗ ಮಾಡೋ ವಿಧಾನನ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಮೊದಲನೇದಾಗಿ ಹಲಸಿನಕಾಯಿ ತೊಗೊಂಡು ಬಂದಿದ್ದೀನಿ. ಹಲಸಿನಕಾಯಿನ ಇದನ್ನ ಕೊತ್ಕಾಯಿ ಅಂತಲೇ ಹೇಳೋದು. ಇವಾಗ ಈ ಸೀಸನ್, ಯುಗಾದಿ ಸೀಸನಲ್ಲಿ ತುಂಬ ಚೆನ್ನಾಗಿರೋ ಕಾಯಿ ಸಿಗುತ್ತೆ. ಇದನ್ನು ನೀಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಮೊದಲನೇದಾಗಿ ಸೆಂಟ್ರ್ ಕಟ್ ಮಾಡಿಬಿಟ್ಟು ಗಮ್ ಸ್ವಲ್ಪ ಅದು ಅಂಟು ಬರುತ್ತೆ, ಹಾಲೆಲ್ಲ ತೊಗೊಂಡ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ನಾವು ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಕೈಗೆ ಮತ್ತು ಚಾಕುಗೆಲ್ಲ ಎಣ್ಣೆ ಹಚ್ಕೊಂಡು ಹುಷಾರಾಗೆ ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಹೋಳುಗಳಾಗಿ ಮಾಡ್ಕೊಳ್ಳೋಣ. ನಾವು ಮಾಡಬೇಕಾದ್ರೆ ಹುಷಾರಾಗಿ ಮಾಡ್ಕೊಬೇಕು. ಕೈಗೆ ಚಾಕುಗೆಲ್ಲ ಎಣ್ಣೆ ಹಚ್ಚಿರೋದ್ರಿಂದ ಜಾರ್ತಾ ಇರುತ್ತೆ. ಹುಷಾರಾಗಿ ಕಟ್ ಮಾಡ್ಕೊಬೇಕು. ನಮ್ಮ ಯಜಮಾನರಿದ್ದರೆ ಇದನ್ನೆಲ್ಲ ಕಟ್ ಮಾಡ್ಕೊಡ್ತಾಯಿದ್ರು. ಅವ್ರು ಇಲ್ದರ ಕಾರಣಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಸೆಂಟ್ರಲ್ಲಿ ಏನು ದಿಂಡಿರುತ್ತೆ, ಈ ಥರ ಎಲ್ಲದರಲ್ಲೂ ಸಹ ನಾನು ದಿಂಡುಗಳನ್ನ ತಗೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ನಾನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಆ ನೀರು ಒಳಗಡೆ ಹಾಕ್ಕೊಳ್ತೀನಿ. ಇದನ್ನು ಕುಡ್ಲು ಇಲ್ಲಾಂದರೆ ಮಚ್ಚಲ್ಲಿ ಕೊತ್ತಾರೆ, ಅದಕ್ಕೆ ಇದನ್ನು ಕೊತ್ಕಾಯಿ ಅಂತ ಹೇಳ್ತಾರೆ. ಅವ್ರು ಇಲ್ಲದೇ ಇರೋ ಕಾರಣಕ್ಕೆ ನಾನೇ ಮಾಡ್ತಿರೋದ್ರಿಂದ ನನಗೆ ಆ ರೀತಿ ಮಾಡೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಚಾಪರ್ ಸಹಾಯದಿಂದ ಇದನ್ನು ಈ ರೀತಿಯಾಗಿ ಎಲ್ಲನೂ ನಾನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಫುಲ್ಲು ಫೈನ್ ಚಾಪಾಗಿ ಮಾಡ್ಕೊಬೇಕು. ಈ ರೀತಿಯಾಗಿ ಚಾಪ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ನಾನೊಂದು ಮಿಕ್ಸಿ ಜಾರಲ್ಲಿ 2 ಸ್ಪೂನಷ್ಟು ಧನ್ಯ, 2 ಬೇಡಿಗೆ ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ನಾನು ಪೌಡರ್ ಮಾಡ್ಕೊಳ್ತೀನಿ. ಪೌಡರ್ನು ಸಹ ನಾನು ಹಲಸಿನಕಾಯಿ ಒಳಗಡೆ ಹಾಕ್ಕೊಂಬಿಟ್ಟು ನೆಕ್ಸ್ಟು ಇದಕ್ಕೆ ದಪ್ಪದು ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ನಾವು ಪಕೋಡಾಗೆ ಹಾಕ್ಕೊಳ್ತೀವಲ್ಲ ಅದೇ ರೀತಿಯಾಗಿಯೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ 4 ಸ್ಪೂನಷ್ಟು ಕಡಲೆ ಹಿಟ್ಟು, 4 ಸ್ಪೂನಷ್ಟು ಕಾರ್ನ್ಫ್ಲೋರು, 3/4 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ನಾನಿಲ್ಲಿ ಬಂದುಬಿಟ್ಟು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಆದಮೇಲೆ ಅರ್ಧ ಸ್ಪೂನ್ಗಿನ್ನ ಕಮ್ಮಿ ಹಿಂಗು ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನೀರು ಹಾಕಬಾರ್ದು. ನಾವು ಇದನ್ನು ನೀರಲ್ಲಿ ನೆನೆ ಹಾಕಿರ್ತೀವಲ್ವ, ಅದರಿಂದ ಅದರಲ್ಲೇ ತೇವಾಂಶ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ಫಸ್ಟು ಎಲ್ಲ ಕಡೆ ಕಲಿಸ್ಬಿಟ್ಟು ಮತ್ತು ನಮ್ಗೆ ಆಮೇಲೆ ಬೇಕಿದ್ದರೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಮಗೆ ಟೇಸ್ಟ್ ನೋಡ್ಬೋದು. ಅದು ಟೇಸ್ಟ್ ನೋಡಿದಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನಾವು ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾದ್ರೆ ಉಪ್ಪು ಖಾರ ಹಾಕ್ಕೋಬೋದು. ಬೇಕಾದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸಹ ಒಂದನ್ನು ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ, ಹಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಬಾಣಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ಈ ಸೀಸನ್ನಲ್ಲಿ ಬರೀ ಸಾಂಬಾರು ಪಲ್ಯ ತಿನ್ನೋದಲ್ಲ, ಈ ರೀತಿ ಡಿಫ್ರೆಂಟಾಗೂ ಸಹ ನಾವು ಮಾಡ್ಕೋಬೋದು ಸ್ನೇಹಿತರೆ ಕೊತ್ಕಾಯಿದು ಪಕೋಡನ. ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಫಸ್ಟ್ ಟೈಮು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಹಾಕಿ, ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕಿ. ಈ ರೀತಿಯಾಗಿ ನಾನು ಎಲ್ಲನೂ ಬೇಯಿಸ್ಕೊಂಡು ಎತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೆ ಮಾಡ್ಕೊಬೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಯಾರಿಗಾದ್ರೂ ಕೊಟ್ಟರೆ ಇದೇನು ಇದು ಡಿಫ್ರೆಂಟಾಗಿದೆಯಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕರುಮ್ ಅನ್ನೋ ರೀತಿಲೇ ಇದು ಆಗಿದೆ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಮತ್ತು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು.